ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಭಾರತದಲ್ಲಿ ಆಚರಣೆ ಮಾಡುವ ಪ್ರಮುಖವಾದ ಹಬ್ಬಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕೂಡ ಒಂದು. 26 ಆಗಸ್ಟ್ 2024 ಅಂದರೆ ಇಂದು ಸೋಮವಾರ ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡಲಾಗ್ತಾ ಇದೆ. ಈ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಪುಟ್ಟ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ಅಂದರೆ ಶ್ರೀಕೃಷ್ಣ ಹುಟ್ಟಿದ ದಿನ. ಇದನ್ನು ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಶ್ರೀಕೃಷ್ಣ ಹುಟ್ಟಿದಂಥ ದಿನ. ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನ ಆಯಿತು ಅಂತ ಪುರಾಣದಲ್ಲಿ ಹೇಳ್ತಾರೆ. ಮಧುರ ಶ್ರೀಕೃಷ್ಣ ಹುಟ್ಟಿದಂಥ ಜನ್ಮಸ್ಥಳ. ದೇವಕಿ ಶ್ರೀಕೃಷ್ಣನಿಗೆ ಜನ್ಮ ನೀಡಿದ ತಾಯಿ ಆದರೆ ಯಶೋದೆ ಅವನನ್ನು ಸಾಕಿ ಬೆಳೆಸಿದಂಥ ತಾಯಿ. ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಣ. ಎಲ್ಲ ಮನೆಗಳಲ್ಲಿ ಅಥವಾ ದೇವಾಲಯದಲ್ಲಿ ಸುಂದರವಾಗಿ ಕೃಷ್ಣನಿಗೆ ಅಲಂಕಾರನ ಮಾಡ್ತಾರೆ. ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಬಿಡಿಸ್ತಾರೆ. ರಂಗೋಲಿಯಲ್ಲಿ ಬರೆದು ಹೆಜ್ಜೆಗಳನ್ನ ಬೆಳೆಸ್ತಾರೆ. ಇನ್ನು ಕೃಷ್ಣನ ವಿಗ್ರಹಗಳಿಗೆ ವಿಧ ವಿಧವಾಗಿ ಅಲಂಕಾರ ಮಾಡ್ತಾರೆ. ವಿಧ ವಿಧ ಬಟ್ಟೆಗಳನ್ನ ತೊಡಿಸ್ತಾರೆ ಮತ್ತು ಸಿಹಿ ತಿಂಡಿಗಳನ್ನ ನೈವೇದ್ಯವಾಗಿ ಇಡ್ತಾರೆ. ಕೆಲವು ಕಡೆ ಮಧ್ಯರಾತ್ರಿಯಿಂದನೂ ಉಪವಾಸವಿದ್ದು ನಂತರ ಶ್ರೀಕೃಷ್ಣನ ಪೂಜೆಯನ್ನು ಮಾಡ್ತಾರೆ. ಉಡುಪಿಯಲ್ಲಿ ಈ ದಿನ ವಿಶೇಷವಾದ ಪೂಜೆಗಳನ್ನ ನಡೆಸಲಾಗುತ್ತೆ. ಕೃಷ್ಣ ಜನ್ಮಾಷ್ಟಮಿಯನ್ನು ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡೋದ್ರಿಂದ ಶುಭ ಫಲಗಳು ದೊರೆಯುತ್ತೆ. ಜೊತೆಗೆ ಎಷ್ಟೋ ಜನ್ಮಗಳ ಪಾಪಗಳು ಕೂಡ ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.